ಧರ್ಮರಾಯ ಐದನೆಯ ಭಾಗ. ಸಹದೇವನು ಬಹಳ ಹೊತ್ತಾದರೂ ಬರಲಿಲ್ಲವೆಂದು ನಕುಲನನ್ನು ಕಳಿಸ್ತಾನೆ. ಆದರೆ ಅವನೂ ಬರಲಿಲ್ಲ. ಅನಂತರ ಅರ್ಜುನನೂ ಬರಲಿಲ್ಲ. ಕೊನೆಗೆ ಭೀಮನನ್ನು ಕಳಿಸಿದಾಗಲೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಧರ್ಮರಾಯನೇ ಹೊರಟನು. ಸರೋವರವನ್ನು ನೋಡಿದನು. ದಡದಲ್ಲಿ ತನ್ನ ಪ್ರೀತಿಯ ತಮ್ಮಂದಿರು ಪ್ರಾಣ ಕಳೆದುಕೊಂಡಿದ್ದರು. ಅದನ್ನು ನೋಡಿ ಏನೋ ನಡೆದಿದೆ, ನನ್ನ ತಮ್ಮಂದಿರು ಶೂರರು ಅಂತ ಹೇಳಿ ಅಲ್ಲಿನ ಪರಿಸ್ಥಿತಿಯನ್ನು ಊಹಿಸಿ ಅಲ್ಲಿಯ ಸ್ಥಾನದೇವರಿಗೆ ನಮಸ್ಕರಿಸ್ತಾನೆ. ಆಗ ಬಕಪಕ್ಷಿಯು ತನ್ನ ಬಳಿಯಲ್ಲಿ ಅಹಂಕಾರ ತೋರಿದ್ದರು ಅದರ ಪ್ರತಿಫಲ ಅಂತ ಹೇಳಿ ವಿವರಿಸ್ತಾನೆ ಯಕ್ಷ. ಧರ್ಮರಾಯನಿಗೆ ಯಕ್ಷನು ಸುಮಾರು 123 ಪ್ರಶ್ನೆಗಳನ್ನು ಕೇಳಿದಾನೆ. ಧರ್ಮರಾಯನು ಬಹಳ ತಾಳ್ಮೆಯಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾನೆ. ಆಗ ಯಕ್ಷನು ಧರ್ಮರಾಯನ ಉತ್ತರಗಳಿಗೆ ಸಂತೋಷಗೊಂಡು ಈ 4 ಜನರಲ್ಲಿ ಒಬ್ಬನನ್ನು ಮಾತ್ರ ಬದುಕಿಸ್ತೇನೆ ಎಂದಾಗ ನಕುಲನನ್ನು ಬದುಕಿಸು ಅಂತ ಹೇಳ್ತಾನೆ. ಯಕ್ಷ ಮತ್ತಷ್ಟು ಆಶ್ಚರ್ಯದಿಂದ ಕೇಳ್ತಾನೆ. ಆಗ ಧರ್ಮರಾಯನು, ನಮ್ಮ ತಂದೆಗೆ 2 ಪತ್ನಿಯರು, ಅವಳ ಮೊದಲನೆಯವಳ ಮಗ ನಾನು ಬದುಕಿದ್ದೇನೆ, ಆದರೆ 2ನೆಯವಳ ಮಗ ನಕುಲನು ಅಂತ ಹೇಳ್ತಾನೆ. ಧರ್ಮರಾಯ, ನನ್ನ ತಾಯಿಯನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ನನ್ನ ತಾಯಿ ತಲೆ ತಗ್ಗಿಸಬಾರದು ಅಂತ ಹೇಳ್ತಾನೆ. ಧರ್ಮರಾಯ ಯಕ್ಷನಿಗೆ. ಇದರಿಂದ ಯಕ್ಷನ ಸಂತೋಷದಿಂದ ಉಳಿದ ತಮ್ಮಂದಿರನ್ನು ಬದುಕಿಸ್ತಾನೆ.